ಎಲ್ಲರಿಗೂ ನನ್ನ ನಮಸ್ಕಾರಗಳು. ರೂಪಣಾತ್ಮಕ ಮೌಲ್ಯಮಾಪನ FA1 ಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ನೋಡೋಣ. ತರಗತಿ 5ನೇ, ವಿಷಯ ಗಣಿತ, ಸಮಯ 40 ನಿಮಿಷ, ಅಂಕಗಳು 20 ಮಾರ್ಕ್ಸ್. 20 ಅಂಕಗಳ 5ನೇ ತರಗತಿ ಗಣಿತದ FA1 ಮಾಡೆಲ್ ಕ್ವಶನ್ ಪೇಪರ್ ಪ್ಲಸ್ ಅದರ ಮಾದರಿ ಉತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ತೆಗೆದುಕೊಂಡಿರ್ತಕ್ಕಂಥ ಘಟಕಗಳು ಯಾವುದು ಅಂದ್ರೆ 5 ಅಂಕಿಯ ಸಂಖ್ಯೆಗಳು, ಸಂಕಲನ, ವ್ಯವಕಲನ ಘಟಕ ಹಾಗೂ ಅಪವರ್ತನಗಳು ಮತ್ತು ಅಪವರ್ತ್ಯಗಳು ಅನ್ನುವಂತಹ ಘಟಕಗಳನ್ನು ತೆಗೆದುಕೊಂಡು ಈ FA1 ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಈಗ ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ. ಬಹು ಆಯ್ಕೆ ಪ್ರಶ್ನೆಗಳು, ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 2 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಅಂದ್ರೆ ಒಟ್ಟು 2 ಅಂಕಗಳು. ಒಂದನೇ ಪ್ರಶ್ನೆ, 5 ಅಂಕಿ ಅತಿ ಚಿಕ್ಕ ಸಂಖ್ಯೆ ಯಾವುದು? 4 ಉತ್ತರಗಳನ್ನು ಕೊಡಲಾಗಿದೆ. ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರವನ್ನ ಬರೀತಕ್ಕಂಥದ್ದು. ಅದು 9,999, ಅದು 10,000, ಇದು 11,111, ಈ 10,001. ಎರಡನೇ ಪ್ರಶ್ನೆ, 6ರ ಎಲ್ಲಾ ಅಪವರ್ತನಗಳ ಮೊತ್ತ ಎಷ್ಟು ಅಂತಿದೆ? 6, ಆ ಉತ್ತರ 10, ಇದು 12, ಇದು ಇನ್ನೊಂದು 15 ಉತ್ತರ. ಈಗ ಎರಡನೇ ಪ್ರಶ್ನೆ 1 ಅಂಕದ ಪ್ರಶ್ನೆಗಳು. ಇಲ್ಲಿ 3 ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಅಂದ್ರೆ ಒಟ್ಟು 3 ಅಂಕಗಳು. ಮೂರನೇ ಪ್ರಶ್ನೆ 43,528, ಈ ಸಂಖ್ಯೆಯನ್ನು ವಿಸ್ತರಿಸಿ ಬರೆಯಿರಿ ಅಂತಿದೆ. ನಾಲ್ಕನೇ ಪ್ರಶ್ನೆ 9ರ ಮೊದಲ 4 ಅಪವರ್ತ್ಯಗಳನ್ನು ಬರೆಯಿರಿ. ಐದನೇ ಪ್ರಶ್ನೆ 88,890ರ ಹಿಂದಿನ ಸಂಖ್ಯೆ ಯಾವುದು ಅಂತ ಉತ್ತರವನ್ನು ಬರೆಯಬೇಕು. ಇನ್ನು 2 ಅಂಕದ ಪ್ರಶ್ನೆ, ಮೂರನೇ ಪ್ರಶ್ನೆ. ಇಲ್ಲಿ 3 ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ 2 ಅಂಕ ಅಂದ್ರೆ ಒಟ್ಟು 6 ಅಂಕಗಳು. ಆರನೇ ಪ್ರಶ್ನೆ 9, 4, 6, 1, 3 ಈ ಅಂಕಿಗಳನ್ನು ಪುನರಾವರ್ತಿಸದೆ 5 ಅಂಕಿ ಅತಿ ದೊಡ್ಡ ಮತ್ತು 5 ಅಂಕಿ ಅತಿ ಚಿಕ್ಕ ಸಂಖ್ಯೆಗಳನ್ನು ಬರೆಯಿರಿ ಅಥವಾ ರಚಿಸಿ ಅಂತಿದೆ. ಏಳನೇ ಪ್ರಶ್ನೆ ಮೊತ್ತವನ್ನ ಕಂಡು ಹಿಡಿ ಅಂತಿದೆ. 23,567 ಪ್ಲಸ್ 34,131. ಎಂಟನೇ ವ್ಯತ್ಯಾಸ ಕಂಡು ಹಿಡ್ರಿ ಅಂತಿದೆ. 39,637ರಲ್ಲಿ ಮೈನಸ್ 26,235 ಕಳೆಯಿರಿ. ಇನ್ನು 3 ಅಂಕದ ಪ್ರಶ್ನೆಗಳು. ಇಲ್ಲಿ 3 ಅಂಕದ ಪ್ರಶ್ನೆಗಳು ಇವೆ. ಇಲ್ಲಿ ಒಟ್ಟು 3 ಅಂಕದ 3 ಪ್ರಶ್ನೆಗಳು ಅಂದ್ರೆ 3 ಮೂರ್ಲಿ ಎಷ್ಟಾಗಬೇಕು? ಟೋಟಲ್ 9 ಅಂಕಗಳಬೇಕು. ಇದರ PDF ನಲ್ಲಿ ಇದನ್ನ ಸರಿಪಡಿಸಿ ನಾನು PDF ಲಿಂಕ್ ಅನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ. 3 ಅಂಕದ 3 ಪ್ರಶ್ನೆಗಳು ಅಂತ. 9ನೇ ಪ್ರಶ್ನೆ, ಮಲ್ಲಪ್ಪನು ತನಗೆ ಒಂದು ಸ್ಕೂಟರ್ 34,221 ಹಾಗೂ ಮಗನಿಗೆ ಒಂದು ಮೋಟಾರ್ ಸೈಕಲ್ 35,678 ರೂಪಾಯಿಗಳಿಗೆ ಕೊಂಡನು. ಮಲ್ಲಪ್ಪನು ಒಟ್ಟು ಎಷ್ಟು ಹಣವನ್ನು ನೀಡಿದನು ಅಂತ ಪ್ರಶ್ನೆ. 10ನೇ ಪ್ರಶ್ನೆ, ಒಬ್ಬ ತೆಂಗಿನಕಾಯಿ ವ್ಯಾಪಾರಿ 49,137 ತೆಂಗಿನಕಾಯಿಗಳನ್ನು ಖರೀದಿಸಿದನು. ಒಂದು ತಿಂಗಳಲ್ಲಿ 26,134 ಕಾಯಿಗಳನ್ನು ಮಾರಾಟ ಮಾಡಿದರೆ ಅವನ ಬಳಿ ಉಳಿದ ತೆಂಗಿನಕಾಯಿಗಳು ಎಷ್ಟು ಅಂತ. 11ನೇ ಪ್ರಶ್ನೆ, ಒಂದು ಮೊಬೈಲ್ ಕಾರ್ಖಾನೆಯು ನವೆಂಬರ್ನಲ್ಲಿ 23,715 ಮತ್ತು ಡಿಸೆಂಬರ್ನಲ್ಲಿ 34,160 ಮೊಬೈಲ್ಗಳನ್ನು ತಯಾರಿಸಿತು. ಅವುಗಳಲ್ಲಿ ಒಟ್ಟು 42,534 ಮೊಬೈಲ್ಗಳು ಮಾರಾಟವಾದರೆ ಉಳಿದ ಮೊಬೈಲ್ಗಳ ಸಂಖ್ಯೆ ಎಷ್ಟು ಅಂತ ಇಲ್ಲಿ ಉತ್ತರವನ್ನ ಕಂಡುಹಿಡಿಯಬೇಕಾಗಿದೆ. ಈಗ ಆ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನ ನೋಡ್ತಾ ಹೋಗೋಣ. 5 ಅಂಕಿ ಅತಿ ಚಿಕ್ಕ ಸಂಖ್ಯೆ, ಸರಿಯಾದ ಉತ್ತರ ಅದು 10,000. 6ರ ಎಲ್ಲಾ ಅಪವರ್ತನಗಳ ಒಟ್ಟು ಮೊತ್ತ, 6ರ ಅಪವರ್ತನಗಳು 1, 2, 3, 6 ಅಂತಿವೆ. ಇವುಗಳನ್ನ ಕೂಡಿಸಿದಾಗ ಬರುವ ಮೊತ್ತ 12 ಅಂದ್ರೆ ಸರಿಯಾದ ಉತ್ತರ ಈ ಅನ್ನುವಂಥದ್ದು. ಈ ಸಂಖ್ಯೆಯನ್ನು ವಿಸ್ತರಿಸಿ 43,528, 40,000, 3,000, 500, 220, 8 ಬಿಡಿ ಅಂತಕ್ಕಂಥದ್ದು. ಇನ್ನು 9ರ ಮೊದಲ 4 ಅಪವರ್ತ್ಯಗಳಂದ್ರೆ 9, 9, 9, 2, 18, 93, 27, 94, 36. 88,890ರ ಹಿಂದಿನ ಸಂಖ್ಯೆಯನ್ನು ಮಾಡ್ಬೇಕಾದ್ರೆ ಒಂದನ್ನ ಕಳಿಬೇಕು. ಕಳೆದಾಗ ಬಂದಿರತಕ್ಕಂಥ ಉತ್ತರ 88,889. ಇನ್ನು ಮೂರನೇ 2 ಅಂಕದ ಪ್ರಶ್ನೆಗಳಿವೆ. ಈ 5 ಅಂಕಿಗಳನ್ನು ಬಳಸಿ ದೊಡ್ಡ ಮತ್ತು ಚಿಕ್ಕ ಸಂಖ್ಯೆಯನ್ನು ಮಾಡ್ಬೇಕಾಗಿದೆ. 5 ಅಂಕಿ ಅತಿ ದೊಡ್ಡ ಸಂಖ್ಯೆ 96,431. ಈ ಸಂಖ್ಯೆಗಳನ್ನೇ ಪುನರಾವರ್ತಿಸದೆ 5 ಅಂಕಿಯ ದೊಡ್ಡ ಸಂಖ್ಯೆ ಮತ್ತು ಚಿಕ್ಕ ಸಂಖ್ಯೆ 13,469. ಇವುಗಳ ಮೊತ್ತವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಅದನ್ನು ಕೂಡಿಸ್ಬೇಕು. ಇವುಗಳನ್ನು ಕೂಡಿಸಿದಾಗ ಬಂದಿರತಕ್ಕಂಥ ಉತ್ತರ 57,698. ವ್ಯತ್ಯಾಸ ಅಂದ್ರೆ ಇಲ್ಲಿ ಕಳೀತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಈ ಮಲ್ಲಪ್ಪನ ಇರ್ತಕ್ಕಂಥದ್ದು ಒಟ್ಟು ಸ್ಕೂಟರ್ಗೆ ಎಷ್ಟು, ಅದು ಮೋಟರ್ ಸೈಕಲ್ ಇಷ್ಟು, ಅಂದ್ರೆ ಟೋಟಲ್ ಎಷ್ಟು ಬೆಲೆ ಅಂತ ಹೇಳಿದ್ರೆ ಹಾಗಾಗಿ ಇವುಗಳನ್ನ ಎರಡೂ ಹಾಕೊಂಡು ಕೂಡಿಸಿದಾಗ ಅವನು ನೀಡಬೇಕಾದ ಹಣ ಎಷ್ಟು? 69,899. ಇನ್ನು ತೆಂಗಿನಕಾಯಿಗಳ ಲೆಕ್ಕ ಇದೆ. ಖರೀದಿಸಿದ ತೆಂಗಿನಕಾಯಿಗಳು ಇಷ್ಟು 49,137. ಒಂದು ತಿಂಗಳಲ್ಲಿ ಮಾರಿರ್ತಕ್ಕಂಥದ್ದು 26,134 ಆದ್ರೆ ಅವನ ಬಳಿ ಉಳಿದ ತೆಂಗಿನಕಾಯಿಗಳು, ಉಳಿದ ಅಂದಾಗ ಅದನ್ನ ಕಳಿಬೇಕು. ಕಳೆದಾಗ ಎಷ್ಟು ಉಳಿದ ಅವನ ಹತ್ರ? 23,003 ಅಂತ. ಇದು ಕ್ವಶನ್ ಸೇಮ್ ಮೇಲ್ಗಡೆ ಇರ್ತಕ್ಕಂಥ ಪ್ರಶ್ನೆ ಕಂಟಿನ್ಯೂಷನ್. ಒಂದು ಮೊಬೈಲ್ ಕಾರ್ಖಾನೆ ನವೆಂಬರ್ ನಲ್ಲಿ ಖರೀದಿ ಮಾಡಿರ್ತಕ್ಕಂಥ ಅಂದ್ರೆ
ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ಮೊಬೈಲ್ಗಳನ್ನು ತಯಾರಿಸಿತು. ಅಂದ್ರೆ ತಯಾರಿಸಿರ್ತಕ್ಕಂಥ ಮೊಬೈಲ್ಗಳ ಸಂಖ್ಯೆ ಒಟ್ಟು ಮಾಡಲಾಗಿದೆ. ತಯಾರಾದ ಒಟ್ಟು ಮೊಬೈಲ್ಗಳ ಸಂಖ್ಯೆ ಎಷ್ಟಾಗಿದೆ? ಟೋಟಲ್ 57,875. ನವೆಂಬರ್ನಲ್ಲಿ ಇದು, ಡಿಸೆಂಬರ್ ಇಷ್ಟು 34,120. ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ತಿಂಗಳಲ್ಲಿ ತಯಾರಿಸಿದ ಒಟ್ಟು ಮೊಬೈಲ್ಗಳ ಸಂಖ್ಯೆ 57,875. ಇದರಲ್ಲಿ ಮಾರಿರ್ತಕ್ಕಂಥವು 42,534. ಅಂದ್ರೆ ಅದನ್ನ ಕಳೆದಾಗ ಅದು ಉಳಿದಿರ್ತಕ್ಕಂಥ ಮೊಬೈಲ್ಗಳ ಸಂಖ್ಯೆ ಅಂದ್ರೆ 15,341 ಅನ್ನುವಂತ ಉತ್ತರ. ಈ ರೀತಿಯಾಗಿ 4ರಿಂದ 10ನೇ ತರಗತಿವರೆಗಿನ FA ಮತ್ತು ಚಟುವಟಿಕೆಗಳು, SA1 ಮಾಡೆಲ್ ಕ್ವಶನ್ ಪೇಪರ್, ಈ ರೀತಿ ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮತ್ತು ಅವುಗಳ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ, ಅಲ್ಲಿರುವಂತ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ, ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.